ಅದನ್ನು ನಾವು ಒಪ್ಪಿಕೊಳ್ಬೇಕು. ಯಾಕೆ ನಾವು ಈ ಪದವಿಯಲ್ಲಿ ಕುಳಿತುಕೊಂಡ ಮೇಲೆ ಅರ್ಥ ನಾವು ಒಪ್ಪಿಕೊಳ್ಳದೇ ಇದ್ರೆ ಈ ಪದವಿಯಲ್ಲಿ ಕುಳಿತುಕೊಂಡ್ರೆ ಅರ್ಥ ಆದ್ರೆ ಇದನ್ನು ದುರುಪಯೋಗ ಪಡಿಸಿಕೊಳ್ಳುವವರ ಕೈಗೆ ಸಿಕ್ಕಿದ್ರೆ ಒಂದು ನರಸ್ಥಾನ ಹೋಯಿತು ಎನ್ನುವ ಬೇಸರ, ಮತ್ತೊಂದು ಇಷ್ಟು ದೊಡ್ಡ ತ್ಯಾಗ ಭೋಗ ಭೂಮಿಯನ್ನು ಯಾವುದೋ ಒಬ್ಬ ದುರುಪಯೋಗ ಮಾಡಿಕೊಳ್ಳುವಂತ ಮರಣದ ಕೈಗೆ ಕೊಟ್ಟ ಹಾಗಾಯಿತು ಎನ್ನುವುದು ಇನ್ನೊಂದು. ನಾಲ್ಕು ಲೋಕದ ಸುಖವೇನು, ಉಳಿದ ಎರಡು ಲೋಕದ ಸುಖ. ಆ ಬಗ್ಗೆ ಯೋಚಿಸುವ ಪ್ರಮತ್ತರಾಗಿ ಬೆಳೆಯುತ್ತಿರುವ ದೈತ್ಯರ ಬಗ್ಗೆ ಒಂದೇ ಕಣ್ಣನ್ನು ಆಯಿಸಿ ನೋಡಿದಿರುವುದಾದರೆ ದೈತ್ಯರು ಇಂದರಾದರೆ ದೇವ ಸಂಪದವನ್ನು ಬಯಸಿ ಬಂದೇ ಬರ್ತಾರೆ. ಈ ವಿಷಯದಿಂದ ನಾವು ಅವರಲ್ಲಿ ಕೇಳಿ ಅಂದ್ರೆ ಏನು ಮಾಡುವ ಮೊದಲನ್ನು ಪೂರ್ವ ಸಿದ್ಧತೆ ಬೇಡ. ಹಾಗಾದ್ರೆ ಹೇಳಿದ್ರು ಪೌರುಷದಿಂದ ಅವರನ್ನು ಹೊಡಿಯುವುದು ದೊಡ್ಡ ಸಂಗತಿ ಅಲ್ಲ. ಕೇರಳಿಯ ಮರದ ಅಡಿಯಲ್ಲಿ ನಾನೇ ಇದು ಹಾಗೆ ಬರುವಂತಹ ರಾಕ್ಷಸರಿಗೆ ನಾವು ಸರಿಯಾದ ಬಂಧನ ರೀತಿಯಿದೆ. ಈಗ ಅವನ ರೀತಿಯಲ್ಲಿ ಅವರ ಸ್ಥಾನದಲ್ಲಿ ಹೇಳುವುದು ಸರಿ. ಈಗ ಅವರು ಹೇಳಿದ ಸ್ಥಾನ ಅವರ ಸ್ಥಾನದಲ್ಲಿ ಹೇಳಿದ ಮಾತಿಗೆ ಪುರಸ್ಕಾರಗೊಂಡಿದೆ ಅಲ್ಲ. ಈಗ ಒಂದು ತಂಬಿಗೆ ನೀರಿರ್ತದೆ, ತಂಬಿಗೆ ನೀರಿಗೆ ತೀರ್ಥ ಎನ್ನುವಂತಹ ಒಂದು ಹೊರತು ಬರುವುದು ಯಾವ ಒಂದು ದಳ ತುಳಸಿ ನಿಲ್ಲ ಅಲ್ವ? ನೀರು ನೀರೇ ದಳ ತುಳಸಿ ನಿಲ್ಲುವಾಗ ಅದಕ್ಕೆ ತೀರ್ಥ ಎನ್ನುವ ಪಾಲಿತ. ಈಗ ಅವರು ಹೇಳಿದ ಮಾತು ಎನ್ನುವುದು ತೀರ್ಥ ಮೇಲೆ ನಿಮ್ಮ ಒಪ್ಪಿಗೆ ಎನ್ನುವ ತುಳಸಿಗಳ ಮೇಲೆ ಅಲ್ಲದೇ ಇದೆ. ಇದೆಲ್ಲ ಬೇರೆ ವ್ಯವಸ್ಥೆಯಾಗಿರುವುದಾಗಿ ನಿಮ್ಮ ಸಲಹೆ ಆಗದೆ. ಹಾಗಾಗಿ ಅವರೆಲ್ಲ ಪೌರುಷ ಪ್ರದರ್ಶನದಿಂದ ಗೆಲ್ಲಬಹುದು ಅಂತ ಹೇಳುವುದನ್ನು ನಾನು ತಿಳ್ಕೊಂಡಲ್ಲಿ ನೀವು ಸೂಕ್ತವಾದ ಸಲಹೆಯನ್ನು ಕೊಡಬೇಕು. ಯಾರು ಕೊಡುತ್ತಾರೆ ಅಂತ ಯೋಚಿಸುತ್ತಾರೆ ಹೊರತು ನಿಮಗೆ ಉಪಚಾರ ಮಾಡುವಲ್ಲಿ ಅನ್ಯಮನಸ್ಕರಾಗಿ ಮನಸ್ಸಿದ್ದಲ್ಲ. ಇದಕ್ಕೇನಾದ್ರೂ ದಾರಿ ಉಂಟು ಅವರಲ್ಲಿ. ನಾನು ಒಪ್ಪಿಗೆಯನ್ನು ತುಳಸಿದಳವನ್ನು ಹಾಕುವುದಾದ್ರೆ ಅದನ್ನು ಹೇಳಲಿಕ್ಕೆ ನಿಮ್ಮಲ್ಲಿ ನಂಬಿಕೆ ನಿಮ್ಮ ತಂಬಿಗೆ ಇದೆಯಾ? ಪಾಕಶಾಸನ ಆಮೇಲೆ ಪಾಕಶಾಸ್ತ್ರವನ್ನುವುದನ್ನ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಂಡಿರ್ಬಹುದು. ಆದ್ರೆ ಗುರುವಾಗಿ ನಾನು ಅದನ್ನು ಹೀಗೆ ವ್ಯಾಖ್ಯಾನಿಸಬಲ್ಲ. ಯಾಕಂದ್ರೆ ಇಂದ್ರ ಅಂದ್ರೆ ಕೇವಲ ಅಮರಾವತಿಯಲ್ಲಿ ಪೀಠದಲ್ಲಿ ಅಧಿಕಾರವನ್ನು ನೋಡ್ಕೊಳ್ಳೋದು ಮಾತ್ರವಲ್ಲ, ಇಂದ್ರಿಯಕ್ಕೂ ನೀನು ಅಧಿಪತಿ ಅನ್ನೋದು ಹೌದಲ್ಲ. ಅದಕ್ಕಾಗಿ ಮೇಘ ಸೂಕ್ತದಲ್ಲಿ ಹೇಳಲಿಲ್ವ
ಮೈ ಮೇಧ ಮೈ ಪ್ರಜಾ ಮೈಯ ತಿಳಿಸ್ತೇಜೋ ದದಾತು ಮೈ ಮೇಧ ಮೈ ಪ್ರಜಾ ಮೈ ಇಂದ್ರ ಇಂದ್ರಿಯಂ ದದಾತು. ಮುಂದೆ ಸೂರ್ಯನಿಗಿರಬಹುದು. ಆದ್ರೆ ಇಂದ್ರ ಇಂದ್ರಿಯಂ ದದಾತು ಅಂದ್ರೆ ಇಂದ್ರಿಯಗಳ ಒಡೆಯನಾದ ದೇವೇಂದ್ರನೇ, ನಿನಗೂ ಕೂಡ ನಾನು ಬೇಡಿಕೊಳ್ತಾ ಇದ್ದೇನೆ, ನನ್ನ ಮೇಧಸ್ಸಿಗೆ ಸ್ವಲ್ಪ ಬುದ್ಧಿಶಕ್ತಿಯನ್ನು, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡುವ ಎಂಬುದಾಗಿ. ಅಂದ್ರೆ ಈ ಪಾಕಶಾಸ್ತ್ರ ಎನ್ನುವಲ್ಲಿ ಒಂದು ಪಾಕ ಅಥವಾ ಒಂದು ಭೋಜನ ತಯಾರು ಮಾಡುವಾಗ ಷಡ್ರಸಗಳು ಬೇಕಾಗ್ತವಲ್ಲ, ಉಪ್ಪು ಹುಳಿ ಖಾರ ಒಲವು ಸಿಹಿ ಕಹಿ ಅನ್ನುವಂಥ ಬೇಕಾದ ಸರಿಯಾಗಿ ಹಾಕಿ ಮಾಡಿದ್ರೆ ಮಾತ್ರ ಅದರ ಪಾಕ ಆಗ್ತದೆ. ಈಗ ಅದೆಲ್ಲವೂ ಎಲ್ಲರ ಕೈಗೂ ಸಿಗ್ತದೆ, ಎಲ್ಲ ರುಚಿ ಒಂದೇ ರೀತಿ ಉಂಟು. ಇರುವುದಿಲ್ಲ, ಬೇರೆ ಬೇರೆ ನಾವು ಭಿನ್ನ ರುಚಿ ಅಂತ ಅದಕ್ಕೆ ಹೇಳುದು. ಹೌದು, ಅದು ಮೌಲಿಕವಾಗಿ ತಿನ್ನುವ ವಸ್ತುವಿನ ಯಾವ ಪ್ರಮಾಣದಲ್ಲಿ ಹಾಕಿದ್ದಾರೆ, ಯಾವ ಹಂತದಲ್ಲಿ ಹಾಕಿದ್ದಾರೆ ಎನ್ನುವುದರಿಂದ ರುಚಿಯಲ್ಲಿದ್ದಾರೆ. ಕೆಲವರು ನಾಲಿಗೆಯ ರುಚಿಯಲ್ಲಿ ನಿಂದೆ ರುಚಿಯನ್ನು ನಾಲಿಗೆ ಸರಿಯಾದ ರುಚಿ ಕಾಣುವುದು. ಇಲ್ಲಿ ಹಾಗೆ ಒಂದು ಅಡಿಗೆ ಅಥವಾ ಒಂದು ಪಾಕ ಸರಿಯಾಗಿ ಸಿದ್ಧವಾಗಬೇಕಾದ್ರೆ ಆ ಷಡ್ರಸಗಳು ಸರಿಯಾಗಿ ಹಡಗೊಂಡು ಮಾತ್ರ ಅದು ಪಾಕ ಅಥವಾ ಅದನ್ನು ಭೋಜನ ಅಂತ ಕರೆಯುವುದು. ಅದನ್ನೇ ನಾವು ಇಲ್ಲಿ ಅಮರಾವತಿಗೆ ತಗೊಂಡು ಬರಬೇಕು. ಯಾವ್ದು ಅಡಿಗೆನಲ್ಲ, ಅಡಿಗೆ ತಗೊಂಡು ಬರುವುದಲ್ಲ. ಇಂದ್ರಿಯಗಳ ಒಡೆಯನಾದ ನೀರು ನಾವು ಮನುಷ್ಯರಿಗೆ ಏನನ್ನ ತೋರಿಸ್ಬೇಕು ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರವನ್ನೇ ತೋರಿಸ್ಬೇಕು. ನಾವು ಮಾಡುವುದನ್ನು ಮನುಷ್ಯರು ಮಾಡಬಾರದು, ನಾವು ಹೇಳೋದನ್ನು ಮನುಷ್ಯರು ಮಾಡಬೇಕು. ಅಲ್ವಾ? ನಾವು ಮಾಡುವುದನ್ನು ಅವ್ರು ಮಾಡಬಾರ್ದು. ನಾವೇವ ಚರಿತಂ ಚರಿತ, ನಾವು ಮಾಡುವುದನ್ನು ಅವ್ರು ಮಾಡಬಾರದು, ನಾವು ಹೇಳೋದನ್ನು ಅವ್ರು ಕೇಳಬೇಕು. ಅದಕ್ಕಾಗಿ ನಾವು ಇಲ್ಲಿ ಏನೇ ಮಾಡಿದ್ರು ಕೂಡ ಅಲ್ಲಿ ಮನುಷ್ಯರಿಗೆ ಒಂದು ನಾವು ಕನ್ನಡಿಯಿಂದ ಸರಿಯಲ್ಲ, ಆ ಕನ್ನಡಿಯ ಕಟ್ಟೆಯನ್ನು ಒಡೆಬಾರದು ಅನ್ನೋದಕ್ಕಾಗಿ ನಾವು ಇಲ್ಲಿ ಕೆಲವು ಶಾಸನಗಳನ್ನು ಮಾಡಿಕೊಂಡು ಅವರಿಗೊಂದು ಪ್ರಜ್ಞೆ ನೋಡುವಾಗ ಎಡಗೈ ಬಲಕ್ಕೆ ಕಾಣ್ತದೆ, ಬಲಗೈ ಎಡಕ್ಕೆ ಕಾಣ್ತದೆ. ಏನು ಮಾಡಿದ್ದೇವೆ, ಕನ್ನಡಿಯ ಶಾಸನವೇ ಶಾಸನವಾಗಿರ್ತದೆ. ಹಾಗೆ ನೋಡುದು, ನಾವು ಹೇಳಿದ್ದನ್ನು ನೋಡುದು ಸರಿಯಲ್ಲ. ಅದಕ್ಕೆ ಇಲ್ಲಿಯೂ ಕೂಡ ಇಂದ್ರಿಯಗಳನ್ನು ಸರಿಯಾಗಿ ನಿಗ್ರಹದಲ್ಲಿ ಇಟ್ಟುಕೊಳ್ಬೇಕಾದ ಒಂದು ಆತ್ಮಪಥವನ್ನು ಕಾಣಬೇಕಾದ, ಆತ್ಮ ಸಾಕ್ಷಾತ್ಕಾರವನ್ನು ಕಾಣಬೇಕಾದ್ರೆ ಅರಿಷಡ್ವರ್ಗಗಳು ಬಂದಿರ್ತಾರೆ. ಆ ಅರಿಷಡ್ವರ್ಗಗಳನ್ನ ಈ ಆತ್ಮ ಸಾಕ್ಷಾತ್ಕಾರವಂತ ಜೀವನದ ಅಡಿಗೆಯಲ್ಲಿ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಮಾತ್ರ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಕಾಣಬಹುದು. ಅದಕ್ಕಾಗಿ ಇಂದ್ರಿಯಗಳ ಒಡೆಯನಾದ ನೀನು ಈ ಅಮರಾವತಿಯಲ್ಲಿ ಭೂಲೋಕದ ಜನರಿಗೆ ಜೀವನ ಪಾಠವನ್ನು ಕಲಿಸುವಾಗ, ಯಾಕಂದ್ರೆ ಅನುಭವದ ಅಡಿಗೆಯನ್ನ ಮಾಡಬೇಕು. ಹೌದಲ್ಲ? ಅದಕ್ಕೆ ಅನುಭವಿಗಳೇ ಮುಕ್ತ ಮಾಡಬೇಕು. ಅನುಭವದ ಅಡಿಗೆ ಭಾವದಲ್ಲಿ ಇರಬೇಕು, ಅನುಭವಿಗಳೇ ಆಗ್ಬೇಕು. ಆದ್ರಿಂದ ಆತ್ಮ ಸಾಕ್ಷಾತ್ಕಾರ ಹೊಂದುವುದು ಅಥವಾ ಮೋಕ್ಷವನ್ನ ಮನುಷ್ಯರಿಗೆ ಕಲಿಸುವುದಾದರೂ ಕೂಡ ಆ ಇಂದ್ರಿಯ ಏನಿದೆ, ಆ ಇಂದ್ರಿಯ ಸುಖಗಳಿಗೆ ಈ ಅರಿಷಡ್ವರ್ಗಗಳು ತೊಂದರೆ ಕೊಡದ ಹಾಗೆ ಅಥವಾ ಅರಿಷಡ್ವರ್ಗಗಳು ಇಲ್ಲಿ ಒಂದು ತೊಂದರೆ ಕೊಡದ ಹಾಗೆ ಜೀವನದ ಒಂದು ಪಾಠವನ್ನು ಸರಿಯಾಗಿ ತೋರಿಸಿಕೊಟ್ಟವ ಯಾರು ಹೇಳಿದ್ರೆ ನೀನು. ಅದಕ್ಕಾಗಿ ನಿನ್ನ ಪಾಕಶಾಸನ ಅಂತ ಕರೆಯುವುದು. ಮತ್ತೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಕರೆಯುವುದು. ಅವರವರ ಮನೋಭಾವದಂತೆ ಅವರವರ ದೃಷ್ಟಿಯೇ ಬೇರೆ. ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋನೆ, ಆಡುವ ಮಕ್ಕಳಿಗೆ ಶಶಿ ಪಾಂತಳದ ಚೆಂಡು, ಅನ್ವೇಷಕರಿಗೆ ಆ ಚಂದ್ರನು ಕಲ್ಲುಗೊಂಡು ಅವರವರ ಮನಸ್ಥಿತಿಗೆ ತಕ್ಕಂತೆ. ಹಾಗಾಗಿ ನಿನ್ನ ಪಾಕಶಾಸನ ಅಂತ ಕರೆದಿದೆ. ಆ ಪಾಕಶಾಸನ ಎನ್ನುವ ವ್ಯಾಖ್ಯಾನ ಇಲ್ಲಿ ಮುಖ್ಯ ಅಲ್ಲ. ನೀನು ಹೇಳಿದೆಯಲ್ಲ ಮಾತಿನಲ್ಲಿ, ಯಾರಿಂದ ತೊಂದರೆ ಬಂದಿರುವುದಾಗಿ ದೈತ್ಯ ಆದಿ ದೈತ್ಯರಿಗೆ ತೊಂದರೆ ಬಂದಿರುವ ಈಗ ಒಬ್ಬ ಬೆಳೀತಾ ಇದ್ದಾನೆ ಅವರ ಕಥೆ ಕೇಳಿದ್ರೆ ಇವರೆಲ್ಲ ಹೇಳಿದ್ರು ಅವನ ಮಡಿಯುವ ಕಡಿಯುವ ನಾವಾಗ ಹೇಳುವುದೇ ಮತ್ತೆ ಕಡಿಮೆ ಮತ್ತೆ ಬಡಿಲಿಕ್ಕಿಲ್ಲ. ಒಬ್ಬ ಕಡಿಮೆ ಮತ್ತೊಬ್ಬ ಬಡಿಲಿಕ್ಕೆ ಉಳಿಯಿಲ್ಲ. ಅದು ಮನುಷ್ಯನ ಕೆಳಗೆ ಬರುವುದರಲ್ಲಿ ಹೇಗೆ ಹೋದಾಗ ಇರ್ತದೆ. ಕೀಳು ಮರಿಯಿಡು ಇರ್ತದೆ. ಒಬ್ಬ ಅದನ್ನು ಹೊಡೆದು ಬಂದು ಹಾಕಿದ್ರೆ ಇನ್ನೊಬ್ಬ ಬಂದು ಬರ್ಚಿಯನ್ನು ತೆಗೆದು ಚುಚ್ಚು ಅವನಿಗೊಂದು ಪಾಲ ಬೇಕಾದ್ರೆ ಮರಿ ಇಡುವಂತೆ ಮಾಡುವವರು ಇದ್ದಾರೆ. ಹೇಳಿದ ಒಬ್ಬ ಸೇರಿ ಒಂದು ಸೈನಿಕ, ನಾನು 20-30 ಜನರ ಕೈಕಾಲ ಕಡಿದ್ದೇನೆ, ನಿನಗೆ 20-30 ಜನರ ಕೈಕಾಲ ಕಡಿದ್ದೇನೆ, 4 ಜನರ ತಲೆ ಕಡಿಬಹುದು. ಆಗ ಅವ ಹೇಳಿದ್ದಾರೆ ತಲೆ ಮೊದಲೇ ಕಡಿದಿದ್ದಾರೆ,
ಈ ಮದುವೆ ಶಾಸ್ತ್ರಗಳಲ್ಲಿ ಹೋದವರು ಎಲ್ಲರೂ ಕೂಡ ಎಲ್ಲರೂ ಹಾಗೆ ನಮ್ಗೆ ಎರಡು ಅಕ್ಷತೆ ಇರಲಿ ಅಂತ ಚೆಲ್ಲಿ ಬರ್ತಾರೆ. ನಮ್ಗೆ ಎರಡು ಇರಲಿ ಅಂತ ಅಲ್ವಾ? ಅದಕ್ಕಾಗಿ ತಮಾಸು ಅನ್ನುವ ರಾಕ್ಷಸ ಬಂದ್ರೆ ಅನ್ನೋದ ಈಗ ನಾವು ತಿಳಿದ ಪ್ರಕಾರ ಹಿಂದಿನ ಮನ್ವಂತರಗಳಲ್ಲಿ ಇಂಥವ್ರು ಬರಲಿಲ್ಲ ಅಂತ ಏನಿಲ್ಲ, ಅಥವಾ ಮುಂದೂ ಕೂಡ ಅವ್ರು ಬರಬಾರ್ದಂತೇನಿಲ್ಲ. ಯಾಕಂದ್ರೆ ಬೆಲ್ಲ ಇದ್ದಲ್ಲಿ ಎಲ್ಲ ಇರುವೇನೆ ಬರೋದು. ಹೌದಲ್ಲ? ಬೆಲ್ಲ ಇದ್ದಲ್ಲಿ ಇರುವೇನೆ ಬರೋದು. ಸಿಹಿ ಗೆಣಸಿಗೆ ಇರುವೆ ಬಂದಿದ್ದೆ ಹೊರತು ಕರಿ ಗೆಣಸಿಗೆ ಇರುವೆ ಬರಲಿಕ್ಕಿಲ್ಲ. ಮಾವಿನ ಮರಕ್ಕೆ ಹೊಡೆಯುವ ಕಾಲ ಹಣ್ಣಾದಾಗ ಮಳೆಗಾಲದಲ್ಲೆಲ್ಲ ಅದರಲ್ಲಿ ಹೋಗೋದು ಇದ್ರೆ ಯಾರು ಕೇಳಿದ್ರೆ ಏನಾದ್ರು ವಾಮಾಚಾರಗಳಾಗದಿದ್ರೆ ಮಾಟ ಮಂತ್ರಗಳನ್ನ ನಿವಾರಿಸುವುದಕ್ಕಾಗಿ ತಂದು ಅದರಲ್ಲಿ ಏನಾದ್ರು ಹೋಗದಿಡಬಹುದು ಬಿಟ್ಟರೆ ಶಾಸಕನ ಮನೆಗೆ ಮತ್ತೆ ಯಾರು ಹೋಗ್ಲಿಕ್ಕಿಲ್ಲ. ವಿಚಾರ ಯಾಕಂದ್ರೆ ನಮ್ಮ ನೇತೃತ್ವ ಕೆಲವು ಮನುಷ್ಯರು ಏನು ಮಾಡ್ತಾರೆ ನಾವು ಬಿಡುಗಡೆ. ಸರಿ, ವಿಷಯಕ್ಕೆ ಬರೋದಾದ್ರೆ ರಾಕ್ಷಸರು ನಮಗೆ ಏನು ಮಾಡೋದು, ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ. ನಾವು ಹಾಗೆ ಮಾಡೋಣ, ಹೀಗೆ ಮಾಡೋಣ, ಅವರನ್ನ ದಂಡಿಸುವುದೇ ನಮ್ಮ ಮುಖ್ಯವಾದಂತ ಗುರಿ. ಯಾಕಂದ್ರೆ ಈ ಪೀಠವನ್ನ ಕಾಪಾಡಿಕೊಂಡು ಬರಬೇಕಾದದ್ದು ನಿನ್ನ ಜವಾಬ್ದಾರಿ. ಅದನ್ನು ಕಾಪಾಡುವಂತೆ ನೋಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ. ದಿಕ್ಪಾಲಕರಾಗಿ ಅಥವಾ ನಿನ್ನ ಆಪ್ತ ಸಲಹೆಗಾರರಾಗಿ ನಿನ್ನ ಗುರುಗಳಾಗಿ ಪ್ರತಿಯೊಂದು ಕೂಡ ನಮ್ಮ ಕರ್ತವ್ಯ ಆಗಿರ್ತದೆ. ಯಾಕಂದ್ರೆ 100 ಯಾಗಗಳನ್ನ ಮಾಡಿ ನೀನು ಇದನ್ನ ಪಡೆದಿದ್ದೆ. ನೀನು ಆರಿಸಲ್ಪಟ್ಟ, ನಾವು ನಿಯೋಜಿಸಲ್ಪಟ್ಟ, ಆರಿಸಲ್ಪಟ್ಟ ಮಗು ಇರ್ತಾನೆ ಗೊತ್ತಲ್ಲ. ಮನುವಿನ ಅಂತರವೇ ಮನ್ವಂತರ. ಒಬ್ಬ ಬರುವುದು ಇಷ್ಟೊತ್ತಾಗಿ, ಒಬ್ಬ ಎಂದೋ ಹೋಗ್ತಿದ್ದ, ಆ ಮನ್ವಂತರದ ಕೊನೆಗೆ ಹೋಗ್ತಿದ್ದ. ಈ ಮನ್ವಂತರದ ಅರ್ಧ ಕಾಲಕ್ಕೆ ನಮ್ಮೊಂದು ಸೇರುವಾಗ ಅಲ್ವಾ? ಇದು ವಿಚಾರ. ರಕ್ಕಸರ ಬಗ್ಗೆ ಏನು ಮಾಡುವ, ದೈತ್ಯರ ಬಗ್ಗೆ ಏನು ಮಾಡುವ, ಅವರು ಬರ್ತಾರೆ ಅನ್ನೋದು ನಮ್ಗೆ ನಿಗದಿಯನ್ನು ಬರಬಾರದೆನ್ನುವ ಸಂಭವನಾತ್ಮಕ ರೂಪಕ್ಕೆ ಪ್ರಶ್ನಾರ್ಥ ಮತ್ತೆ ಆಶ್ಚರ್ಯ ಚಿಹ್ನೆಯಲ್ಲ. ಒಂದೇ ಬರ್ತಾರೆ ರಾಕ್ಷಸರು ಬೇರೆ ಬರದೇ ಇದ್ದಾಗ ಸಂಭವನೆ ಬಂದ್ರೆ ಗೋಡೆ ಬಿದ್ದರೆ ಜಗಲಿ ಮೇಲೆ, ಗೋಡೆ ಬೀಳದೆ ಇದ್ರೆ ಗೋಡೆ ಅನ್ನೋ ಅಲ್ಲ. ಆದ್ರಿಂದ ಗೋಡೆ ಬೀಳುವ ಮುಂಚೆ ಜಗಲಿಯಿಂದ ನಾವು ಕೇಳಬೇಕು. ಹೌದಲ್ಲ? ಜಗಲಿಯಿಂದ ಏನ್ ಮಾಡುದು? ಅಲ್ಲ, ನಾವೀಗ ಗೋಡೆ ಬೀಳುವ ಮುಂಚೆ ಜಗಲಿ ಬೀಳಿದಾಗ ಗೋಡೆ ಕಾಲ ಪಡ್ಬೇಕು. ಮೇಲಿಗೆಲ್ಲ ತಲೆ ಮೇಲೆ ಬಿದ್ದಿತ್ತು, ಮತ್ತೆ ಉಳಿದಂತ ಹೇಳಿದ್ರು ತಲೆ ಮೇಲೆ ಬಿದ್ದು ಅವನಿಗೆ ಮ್ಯಾಲ ಬಂದ್ರೆ ಅವನಿಗೆ ಮತ್ತೆ ಯಾರು ಬಂದ್ರೆ ಏನಂತ ಯೋಚಿಸುವ ಆದ್ರಿಂದ ಇಂದ್ರನ ತಲೆಗೆ ಭೇಟಿಯನ್ನು ನಮ್ಮ ಆಶಯ ಈಗ ಒಂದು ಹೆಣ್ಣನ್ನು ನಾಗವೇಣಿ ಅಂತ ಹೇಳುವ ಅವನು ಕೇಳಲಿಕ್ಕಿಲ್ಲ. ನಾಗವೇಣಿ ಜಾಗದಲ್ಲಿ ನನ್ನ ಕೂದಲು ಕಷ್ಟದ ಅಂತ ಕೇಳಲಿಕ್ಕಿಲ್ಲ ಅಲ್ವಾ? ಅದು ಉತ್ತಮ ಅರ್ಥ. ಹುಲಿಯಪ್ಪ ಅಂತ ಹೇಳಿದ್ರೆ ನಾವು ಗುರು ಅಂತಿಲ್ಲ, ಹೀಗಿರುವಾಗ ನಾಮಪದಗಳು ಕ್ರಿಯಾಪದಗಳನ್ನು ವಿಶ್ಲೇಷಣೆ ಈ ಮನ್ವಂತರ ಬಂದರೆ ಏನ್ ಮಾಡೋಣ, ಏನ್ ಆದ್ರೆ ಅವರು ಹೇಳಿದ್ರೆ ಆಮೇಲೆ ತಗೊಂಡ್ರೆ ಯಾವ ಗುರುವಾಕ್ಯ ಅಂತ ನಾನು ಹೇಳ್ತಾರೆ. ಯಾವುದೇ ಗುರು ಮಧ್ಯದಲ್ಲಿ ಹೇಳ್ತೇನೆ, ಗುರುವ ಮಾತನ್ನ ವಿಕೇಂದ್ರೀಕರಣಗೊಳಿಸುವುದಲ್ಲ, ಕೇಂದ್ರೀಕರಣಗೊಳಿಸಿಕೊಳ್ಳುವ ಗುರುವಿನ ಮಾತನ್ನ ಅವ ಬಂದ್ರೆ ಏನ್ ಮಾಡುದು ಅಂತ ಹೇಳಿ ಬಂದು ಹಿಂದೆ ಬಂದವರಿಲ್ಲ ಅಂತಿಲ್ಲ, ಮುಂದೆ ಬರುವುದಿಲ್ಲ ಅಂತ ನಾನು ಆಗಲೂ ಹೇಳಿದ್ದೇನೆ. ಆದ್ರೆ ಬಂದ್ರೆ ಹೇಳಿದ್ರು ಕೂಡ ನಮ್ಮ ಜಾಗೃತಿನ ನಾವು ಮಾಡಿಕೊಳ್ಬೇಕಿತ್ತಾನೆ. ಮನೆಯಲ್ಲಿ ಮರ ನೆಟ್ಟರೆ ಅದು ಎಷ್ಟು ವರ್ಷ ಆದ್ಮೇಲೆ ಮನೆ ಮೇಲೆ ಬೀಳಬಹುದನ್ನುವಂತ ಅನುಮಾನ ಪ್ರಮಾಣ ಅಂತ ಇರ್ತದೆ. ಅನುಮಾನ ಪ್ರಮಾಣ ಅನ್ನೋದು ಮನುಷ್ಯನಿಗೆ ಇರುವುದು ಬೇಕಿರ್ತದೆ. ಒಂದು ಮನೆಯಲ್ಲಿ ಹೋದಾಗ 10
ಪಾದರಕ್ಷೆಗಳಿದ್ದಾಗ ಏನು 5 ಜೊತೆ ಆಯ್ತು ಅಂತ ಅರ್ಥ. 10 ಪಾದರಕ್ಷೆ ಅಂದ್ರೆ 5 ಜೊತೆ. 5 ಜೊತೆ ಅಂದ್ರೆ ಆ ಮನೆಯಲ್ಲಿ 5 ಜನ ಇದ್ದಾರೆ ಎನ್ನುವುದೇ ಅನುಮಾನದ ಪ್ರಮಾಣ ಅಲ್ವಾ? ಅದು ಸತ್ಯವ? 3 ಜನ ಇದ್ದಾರೆ. 3 ಜನ ಇದ್ದವರು 5 ಹಾಕ್ತಾರೆ. 3 ಜನ ಇದ್ದವರು 5 ಹಾಕ್ತಾರೆ. ಅಲ್ಲ, ಇದು ಒಬ್ಬೊಬ್ಬರು 2 ಹಾಕಿ ಇಬ್ರು ಅಂಗವಿಕಲರಿರ್ತಾರೆ ಅಲ್ಲಿ. ಅದಕ್ಕೆ ಅನುಮಾನದ ಪ್ರಮಾಣ ಅಲ್ವಾ? ಅದು ಅಂದ್ರೆ ಹೊಗೆ ಬರುವಾಗ ಬೆಂಕಿ ಉಂಟು ಅಂತ ನಾವು ಊಹಿಸಬಹುದು. ಅಲ್ಲಿ ಬೆಂಕಿ ಇರುವುದು ಅಂತ ಇಲ್ಲ, ಮಂಜು ಇದ್ದಿ ಹೊಗೆ ಬರ್ತದೆ. ಹೀಗಿರುವಾಗ ಈ ಅನುಮಾನ ಪ್ರಮಾಣ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ನಮ್ಮ ಮನಸ್ಸಿನಲ್ಲಿ ಅನುಮಾನ ಪ್ರಮಾಣವೇ ಸಾಕ್ಷಿ ಆಗುವುದಿಲ್ಲ, ಅನುಮಾನ ಪ್ರಮಾಣವೇ ಪ್ರಮಾಣವೂ ಕೂಡ ಆಗುವುದಿಲ್ಲ. ಹೀಗಿರಬಹುದು ಎನ್ನುವ ಸಂಭವನೀಯತೆಗಳನ್ನ ನಾವು ಅನುಮಾನ ಅದು ಸರಿಯಾಗಬೇಕಂತಿದ್ದೀವಿ. ಆದ್ರಿಂದ ಅಂತ ರಾಕ್ಷಸರು ಬಂದಿದ್ರೆ ಅದು ಹೇಗೆ ವಿಕಟ ರೂಪದಿಂದ ಬರುವ ಅಂತ ವಿಕಟರು ಬಂದರೂ ಕೂಡ ನಮ್ಮಲ್ಲಿ ಗಟ್ಟಿರುಗಳಲ್ಲಿ ಬಾಕಿ ಗಟ್ಟಿ ಕುಟ್ಟುವ ಚತುರಂಗ ಮಾತಂಗಗಳಿಗೆ ಹಚ್ಚೋದು ಚತುರಂಗ ಬಲ, ಅಸಮ ಬಲ, ಮಹಾಬಲ, ಪರಾಕ್ರಮದ ನಂತರ ದಿಕ್ಪಾಲಕರು ನಮ್ಮಲ್ಲಿ ಅವ್ರ ಮಾತಿನ ಮೇಲೆ ವಿಶ್ವಾಸ ಇಲ್ಲ. ಗುರುಮುಖೇಯವಾದಂತ ಗುರುಪೀಠದಿಂದ ಬಂದಂತ ವಾಕ್ಯವನ್ನೇ ನೀನು ಬಯಸ್ತಾ ಇದ್ದೀರ ಕಾರಣ ಒಂದು ವೇಳೆ ಅವರೆಲ್ಲ ಬಂದುತ್ತಿದ್ರೆ ಅವರನ್ನ ರಕ್ಕಸರಲ್ಲಿ ದೇವರುಗಳು ರಕ್ಕಸರಲ್ಲಿ ಬೇರೆ ಬೇರೆ ವಿಧ ಇರಬಹುದು ಅಥವಾ ಅವರ ಗುಣಗಳಲ್ಲಿ ಬೇರೆ ಬೇರೆ ಇರಬಹುದು. ಗಂಭೀರವಾಗಿ ಮಾತನಾಡುವುದು ಹಿಂಗೆ ಕೂತ ನಗಾಡೋದು ಕೂಡ ಒಂದು ರಕ್ಕಸ ಪ್ರವೃತ್ತಿ, ಅದು ಕೂಡ ಒಂದಿರ್ತದೆ. ಆದ್ರೆ ಮುಂದೆ ಕೂತು ಚಪ್ಪಾಳೆ ದೇವತೆ ಪ್ರವೃತ್ತಿ ಸರಿ. ಹಾಗಾಗಿ ರಕ್ಕಸದಲ್ಲಿ ಬಂದತ್ತಿದ್ದೆ ಏನು ಮಾಡೋಣ ಅಂತ ಹೇಳಿ ಅದಕ್ಕೆ ನಮ್ಮಲ್ಲಿ ಪೂರ್ವ ತಯಾರಿಗಳು ಇದ್ದದ್ದೇನೆ. ನಿನ್ನ ಹತ್ರ ಆಯುಧ ಬಂದಿದೆ, ಹತ್ತಿ ತಿರುಗಲಿಕ್ಕೆ ಒಂದು ಬಿಳಿ ಆನೆ ಅಂತ ಬಂದಿದೆಯಲ್ಲ, ಸುತ್ತ ಮುಕ್ಕಿನ ಕೋಟೆ ದುರ್ಲಂಘ್ಯಪುರದಂತಿರುವಂತಹ ದಿಕ್ಪಾಲಕರಿದ್ದಾರೆ. ಅವರೆಲ್ಲರಿಗೂ ಕೂಡ ನಿನ್ನ ಎಡೆಯಲ್ಲಿ ಮತ್ತೆ ಬಡ ಬಡ ಅಂದಿತ್ತು ಅಂತಾದ್ರೆ ಆ ನಂಬಿಕೆ ನಿನಗೆ ಸಾಕಾಗಲಿಕ್ಕಿಲ್ಲ. ನಿನ್ನಲ್ಲಿರುವಂತಹ ಆಯುಧಗಳು ಸಾಮಾನ್ಯವಾದದ್ದು. ಅವು ಯಾವುದೇ ಆಯುಧಗಳನ್ನು ತರಲಿ, ಅಲ್ಲಿ 32 ಬಗೆಯ ಆಯುಧಗಳಾದಂತ ಬಾಣ, ಖಡ್ಗ, ತೋಮರ, ಸೋಮ, ಸೃಗ, ಚೇರಿ, ಶಕ್ತಿ, ಎಷ್ಟಿ, ಬೆಂಡಿಪಾಲ, ಪರಿಗ, ಪರಚು, ಗದ, ಪ್ರಾಸ, ಮುಸುಂಡಿ, ಮುದ್ಗರ, ಮುಸಲ, ಚಕ್ರ, ಸ್ತೋತ್ರ, ವೇಣು, ದಂಡ, ಹಲ, ಅಶನಿ, ಕುಂಟ, ಅರಿಷ್ಟ, ಚಕ್ರ, ಮತ್ತೆ ಶಂಕು, ತ್ರಿಶೂಲ, ಕುಶೂಲ ಇಂಥ 32 ಆಯುಧಗಳನ್ನು ತಂದರೂ ಕೂಡ ಅದೆಲ್ಲವನ್ನ ಕುಟ್ಟಿ ಪುಡಿ ಮಾಡಬಲ್ಲಂತ ಏಕೈಕ ಶಕ್ತಿ ಇರುವುದು ನಿನ್ನ ವಜ್ರಾಯುಧಕ್ಕೆ, ಹೌದಲ್ಲ? ಈಗ ನೀವು ಹೇಳಿದ ಕೇಳುವ ರಾಕ್ಷಸರ ಮುಂದೆ ಈ 32 ಆಯುಧ ಸ್ವಲ್ಪ ಹೆದರಿಲ್ಲ. ಮತ್ತೆ ಸಹಾಯದ ವಿಷಯ ಅವರಿಗೆ ಗೊತ್ತಿರಲಿಲ್ಲ. ಇರ್ಬೋದು ಆದ್ದರಿಂದ ಈ ವಜ್ರಾಯುಧ ಅಂದ್ರೆ ಕೇವಲ ಕೈಯಲ್ಲಿ ಹಿಡಿದು ಮಾತ್ರ ನಾಮಕಾವಸ್ಥೆಗೆ ಒಂದು ವಜ್ರಾಯುಧ ಅಲ್ಲ. ದೇವೇಂದ್ರನ ಮನಸ್ಸು ಕೂಡ ಇನ್ನೊಬ್ಬರು ಬಂದಿದ್ರೆ ವಜ್ರದಂತೆ ಗಟ್ಟಿ ಆಗ್ಬೇಕನ್ನುವುದಕ್ಕಾಗಿ ಅದನ್ನು ನಿಯೋಜಿಸಿದ್ದಾರೆ.
ದೈಹಿಕವಾಗಿ ಏನುಂಟು ಎನ್ನುವುದಕ್ಕಿಂತ ಮಾನಸಿಕವಾದ ಸ್ಥೈರ್ಯ ಅಲ್ವಾ ಬೇಕೇ ಬೇಕಾಗ್ತದೆ. ಅದರಿಂದ ಯಾವುದೇ ರಕ್ಕಸವು ಬಂದಿರುವಂತ ಹೆದರುವಂತ ಅವಶ್ಯಕತೆಗಳಿಲ್ಲ. ಯಾಕಂದ್ರೆ ದೇಹದಾಟಿಗಿಂತ ಹಿಮ್ಮೆಟ್ಟಿಸ್ಲಿಕ್ಕೆ ಆಗದೇ ಇದ್ರೂ ಕೂಡ ಶಕ್ತಿ ಮತ್ತೆ ಯುಕ್ತಿ ಅಂತ ಬೇಕಾಗ್ತದೆ. ಆನೆಯಲ್ಲಿ ಬೇಕಾದಷ್ಟು ಶಕ್ತಿ ಇರ್ತದೆ, ಆದ್ರೆ ಅದನ್ನ ಯುಕ್ತಿಯಿಂದ ಪಳಗಿಸುವುದು ಯಾರು ಕೇಳಿದ್ರೆ ಮಾವುತನ ಅಂಕುಶದಲ್ಲಿ ಅಲ್ಲಿ ಯುಕ್ತಿ ಇದೆ. ಅಷ್ಟು ದೊಡ್ಡ ಆನೆಗೆ ಸಣ್ಣ ಅಂಕುಶ ಸಾಕು. ಆ ಹಸ್ತಿಯನ್ನು ಪಳಗಿಸುವಂತ ಯುಕ್ತಿ ಮಾವುತನಲ್ಲಿ ಬುದ್ಧಿಯ ಬಹಳ ದೊಡ್ಡ ಅಲ್ವಾ ಮುಂದಲ್ಲಿ ಬರ್ತದೆ. ಯಾಕಂದ್ರೆ ಕೆಲವೊಮ್ಮೆ ಈ ಬೃಹಸ್ಪತಿಗಳಿಗೆ ಪ್ರವಚನ ಮಾಡಿ 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 ಕೊನೆಗೆ ಒಂದು ಅವಕಾಶ ಸಿಕ್ಕುದಿಲ್ಲ. ನಿಮಗೆಲ್ಲ ಏನು ಕೇಳಿದ್ರೆ ತಮಾಷೆಗಳು ಹೋಗಾಯ್ತು, ಕೊಂದ್ರಾಯ್ತು, ಬಡಲಾಯ್ತು ಅಂತ ಇಂಥ ರಾಕ್ಷಸರು ನಿಮ್ಗೆ ತುಂಬಾ ಬಂದಿರಬಹುದು, ಇಂಥ ನಿಮ್ಗೆ ನಿರಾಜರವಾಗಿ ಆಟ ಆಡಿತ್ತು. ಆದ್ರೆ ಈ ಬೃಹಸ್ಪತಿಗೆ ಇದು ಅಭ್ಯಾಸ ಬಂದಿದೆ. ಇನ್ನು ತುಂಬಾ ಮಂದಿ ನಾನು ಹಾಡಿದ್ದೇನೆ ಈ ಮನವಂತರ ಆಶೀರ್ವಾದ ಮಾಡಿ ಯಾಕಂದ್ರೆ ಅವ ಸಂಕ್ರಾಂತಿ ಬೇಡ, ಸಂಕ್ರಾಂತಿಯ ಮರು ದಿವಸ ತಿಂಗಳಾದಿ ಅಂತಿದೆ. ತಿಂಗಳಾದಿ ಒಂದು ಪದಕ್ಕೆ 12. ಆದ್ರಿಂದ ಇನ್ನೂ ಸರಿ ಮಾಡಿ ಬಂದ್ರೆ ಸಂಸ್ಕಾರ ಬಂದ್ರೆ ಹೊರ ಅಲ್ವಾ. ಈಗ ನಾನು ಹೋದ್ರೆ ಸಾಕಾಗಿರ್ತೇನೆ, ಇದು ಸಂದರ್ಭ ವ್ಯವಸ್ಥೆ ಆಗಲಿಲ್ಲ. ಮತ್ತೆ ನೀವು ಹೋದ ಕೂಡಲೇ ನಿಮ್ಮೊಟ್ಟಿಗೆ ಎಷ್ಟು ಜನ ಹೋಗ್ತಾರೆ? ಕೆಲವು ಉತ್ಪಾದನೆ ಸಚಿವ ಸ್ಥಾನ ನಮ್ಮ ಕೈ ಹೆಮ್ಮೆ ಇಲ್ಲ, ಅಹಂಕಾರ ಸಂತೋಷ. ಅಂತವರೇನಾದ್ರು ಬಂದಿದ್ರೆ ಆನೆಯನ್ನು ಪಳಗಿಸುವಂತ ಯುಕ್ತಿ ಇರುವುದು ಮಾವುತನ ಕೈಯಲ್ಲಿರುವಂತ ಅಂಕುಶದಿಂದ ಸುಡುವ ಹಾವಿನ ಹಲ್ಲಿನಲ್ಲಿ ಮಹತ್ತರವಾದಂತ ಶಕ್ತಿ ಇದೆ. ಎದುರಿನಲ್ಲಿ ಹಾವಿನ ವಿಷದಿಂದಲೇ ಕೂಡ ನೋಟ ಮಾತ್ರದಲ್ಲಿ ಸಾಯಿಸುವಂತ ವಿಷಯಗಳು ಕೂಡ ಹಾವಿನಲ್ಲಿ ಇರ್ತಾವೆ, ಸಹಿಸತಕ್ಕವர்கள். ಅಂತ ಹಾವುಗಳನ್ನ ಹಲ್ಲು ಕಿತ್ತು ನಾಡದಲ್ಲಿ ಆಡಿಸುವುದು ಕೂಡ ಹಾವಾಡಿನ ಯುಕ್ತಿ. ಆದ್ದರಿಂದ ಈ ಯುಕ್ತಿ ಮೇಲೋ ಶಕ್ತಿ ಮೇಲೋ ಕೇಳಿದ್ರೆ ಶಕ್ತಿ ಯುಕ್ತಿಗಳು ಎರಡೂ ಕೂಡ ಒಂದು ರೀತಿಯಲ್ಲಿ ಸರಳ ರೇಖೆಗಳಿದ್ದಾರೆ. ಎಲ್ಲಿಯೂ ಕೂಡ ಸರಳ ರೇಖೆಗಳು ಕೊಡುವುದಿಲ್ಲ. ಸರಳ ರೇಖೆ ಕೂಡಿದ್ರೆ ಅದು ಸರಳ ರೇಖೆ ಅಂತ ಆಗುದಿಲ್ಲ. ಜಗತ್ತು ಬೇಕಾದ್ರೆ ದುಂಡಗಿರಬಹುದು, ಭೂಮಿ ದುಂಡಗಿರಬಹುದು, ತೆಗೆದಾಡಬಹುದು. ಆದರೆ ಸರಳ ರೇಖೆಗಳನ್ನು ಯಾವತ್ತೂ ಕೂಡುವುದಿಲ್ಲ. ಯಾವ ಒಂದು ಶಕ್ತಿ ಒಂದು ಯುಕ್ತಿ ಬೇಕಾದ್ರೆ ನಾಳೆ ತಮಾಸನ ವಧೆಯಾಗುತ್ತವೆ, ಒಂದು ಸರಳ ರೇಖೆ ಎಳಿತಾ ಇದೆ, ಎಲ್ಲೂ ಹೋಗೋದು ಕೊಡುವುದಿಲ್ಲ. ಆ ಸರಳ ರೇಖೆ ಮಧ್ಯೆ ಏನು ಇರ್ತವೆ ನೋಡಿ, ಆ ಶಕ್ತಿ ಮತ್ತೆ ಯುಕ್ತಿಯ ಮಧ್ಯೆ ಅದನ್ನು ಬಳಸಿಕೊಳ್ಳುವುದು ನಮ್ಮ ಚಾಕಚಕ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಶಕ್ತಿ ಯುಕ್ತಿಗಳನ್ನ ನಾವು ಹೊಡಿಬಹುದು, ಮಿಗಿಲಾದದ್ದು ಏನಾದ್ರೂ ಸಾಧಿಸಬಹುದು. ರಟ್ಟೆ ಬಲವು ಸಾಕಾಗುವುದು, ಮೇಧಸ್ಸಿನ ಬಲವು ಸಾಕಾಗುವುದು. ಈಗ ರಟ್ಟೆ ಬಲಕ್ಕೂ ಮೇಧಸ್ಸಿನ ಬಲ, ಈಗ ನಿಮ್ಮ ಮೇಧಸ್ಸು ನಮ್ಮ ದಿಗ್ಬಂಧಿಗಳ ರಟ್ಟೆ ಬಲ ಸಾಕಾಗಿರ್ತವೆ. ಅದಕ್ಕಿಂತ ಮಿಗಿಲು ಏನಾದ್ರೂ ಸಾಧಿಸ್ತಾರ ಇದೆ. ವರಬಲ ಅದರ ಕಬಲ ಇದೆ, ವರಬಲ ಗುರುಬಲ. ವರಬಲ ಅದು ನಾವೇನು ಅಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವರು ತಪಸ್ ಮಾಡ್ತಾರೆ, ಏನೋ ದೇವರನ್ನು ಧ್ಯಾನ ಮಾಡ್ತಾರೆ, ದೇವರ ಈಶ್ವರದವರು ಕೊಟ್ಟು ಬಿಡ್ತಾರೆ ವರವನ್ನು. ಕೊಡುವುದಕ್ಕೆ ಯಾರಿಗೂ ಕೂಡ ನಾವು ಬೀಗ ಹಾಕ್ಲಿಕ್ಕೆ ಆಗುದಿಲ್ಲ. ಬಾನಿಗೂ ಭೂಮಿಗೂ ಮತ್ತೆ ಬಾಯಿಗೂ ಯಾರಿಗೂ ಬೀಗ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮೂರು ಬೀಗ ಬೆಳೆದಿದ್ದ ಜಾಗ ಅಂತಿದೆ, ಮತ್ತೆ ಎಲ್ಲಾ ಕಡೆಗೆ ಬೀಗ ಮುದ್ರೆ ಒತ್ಕೋಬಹುದು. ಬಾನಿಗೂ ಭೂಮಿಗೆ ಬಾಯಿಗೆ. ಆದ್ರಿಂದ ಅವರು ಬಂದ್ರೆ ನಾವು ತಪಸ್ ಮಾಡಿ ವರವನ್ನು ಕೇಳಿದ್ರೆ ದೇವರು ಕೊಟ್ಟೆ ಕೊಡ್ತಾ ಇದ್ದಾರೆ. ತಪಸ್ಸಿಗೆ ಒಲಿದು ಬರಲೇಬೇಕು. ಅಂತ ತಪಸ್ಸನ್ನು ನಾವು ಯಾವ ರೀತಿಯ ತಪಸ್ಸನ್ನು ನಾವು ಕೂಡ ಮಾಡಿ ಅದು ಒಲಿದು ಬಂದು ವರಬಲವನ್ನು ಕೊಟ್ಟ ಮೇಲೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ವರವನ್ನು ಅನುಭವಿಸಲೇಬೇಕು, ಅದನ್ನ ಸಂಪಾದಿಸಲೇಬೇಕು. ಆದರೆ ಆ ವರಬಲದಿಂದ ಇನ್ನೊಂದು ಮಿಗಿಲಾದದ್ದು ಅದೇನು ಕೇಳಿದ್ರೆ ಗುರುಬಲ. ವರಬಲ ಸಿಕ್ಕಿದ್ರು ಕೆಲವೊಮ್ಮೆ ಅದನ್ನು ದುರುಪಯೋಗ ಮಾಡಿಲ್ಲ. ಆ ವರಬಲವನ್ನು ಹೇಗೆ ಉಪಯೋಗಿಸಬೇಕು ಎನ್ನುವ ಸರಿಯಾದ ನೋಡಿದ್ದೇನೆ ಒಂದು ಗುರುಬಲ. ಆದ್ರಿಂದ ಅವರಿಗೆ ಗುರುಬಲ ಸಿಗದೇ ಇದ್ದ ಹಾಗೆ ವರಬಲ ಸಿಕ್ಕಿದ್ರು ದಕ್ಕಿದ್ರು ದಕ್ಕಿದ್ರು. ಆದ್ರೆ ಗುರುಬಲ ಸಿಕ್ಕದ ಹಾಗೆ ನೋಡ್ಕೊಳ್ಬೇಕು. ಈ ವರಬಲ ಮತ್ತು ಗುರುಬಲ ಅದು ಸಿಕ್ಕಿದ್ರೆ ಅದಕ್ಕೆ ಕಷ್ಟ. ಆದ್ರಿಂದ ವರಬಲವನ್ನು ಅವ್ರು ಪಡ್ಕೊಂಡು ಆಯ್ತು, ಇನ್ನು ಗುರುಬಲವನ್ನು ಅವರು ಗಟ್ಟಿ ಮಾಡಿಕೊಂಡಿದ್ದ ಹಾಗೆ ನೋಡ್ಕೊಂಡು ಜವಾಬ್ದಾರಿ. ಅದು ಅಲ್ಲದೆ ಇಲ್ಲಿರುವಂತಹ ದಿಕ್ಪಾಲಕರಿಗೆ ಈ ಮನ್ಮಂತ್ರದ ಆದಿಯಲ್ಲಿ ತಾನೇನು ಎನ್ನುವ ಗಡಿಬಿಡಿಗೆ ಇಟ್ಕೊಂಡಿರ್ಬೋ. ಅದಕ್ಕಾಗಿ ಇಲ್ಲಿರುವಂತಹ ಅಧಿಕಾರವನ್ನ ನಿನ್ನ ದಿಕ್ಪಾಲಕರು, ಯಾಕಂದ್ರೆ ಗಂಟು ಒಂದೇ ಕಡೆಯಲ್ಲಿ ಕೇಂದ್ರೀಕೃತವಾಗಿದ್ರೆ
ಏಕ ತಂಡವನ್ನು ಬಂದು ಹಾರಿಸಿಕೊಂಡು ಹೋಗುವುದು. ಹೌದು. ಅದೇ ಗಂಟನ್ನು ಹಂಚಿಕೊಂಡಿದ್ರೆ ಒಬ್ಬ ತಪ್ಪವನ್ನು ಒಂದಾಣೆಯನ್ನು ತಕೊಂಡು ಹೋದ ಹಾ. ಮತ್ತೆ ಒಂಬತ್ತಾಣೆ ಉಳಿದಿತ್ತಲ್ಲ. ಉಳಿತಲ್ಲ. ಹಾಗಾಗಿ ಇಲ್ಲಿರುವಂತಹ ಈ ಕಾರ್ಯಗಳನ್ನ ನಿನ್ನ ದಿಕ್ಪಾಲಕರಿಗೆ ನಿಯೋಜನೆ ಮಾಡು. ಆವಾಗ ಬಂದದಿದ್ರೂ ಕೂಡ ಎಲ್ಲರೂ ಒಟ್ಟಾಗಿ ಹೋರಾಡಿ ಕೇಂದ್ರೀಕೃತವಾಗಿ ಆ ತಮಾಸುರನ್ನು ಓಡಿಸಬಹುದು. ತಮಾಸುರ ಅಂದ್ರೆ ಏನು? ಕೇವಲ ಒಂದು ಸಾಂಕೇತಿಕವಾಗಿ ಹೇಳುವುದಾದ್ರೆ ಕತ್ತಲೆ ಎನ್ನುವುದಾಗಿಲ್ಲ. ಅವರು ಕತ್ತಲೆಯನ್ನು ಒಪ್ಪಿಕೊಂಡವರೆಗೂ ತಮಾಷೆಗಳು. ಬೆಳಕಿನ ಹೆರಿಗೆ ಆಗುವುದೇ ಕತ್ತಲೆ ಎನ್ನುವುದು ಹೇಳೋದು ಅಲ್ವಾ? ಕತ್ತಲೆಯ ಬೆಳವಣಿಗೆ ಬೆಳಕು ಅಂತ ಹೇಳಿ. ಆದ್ರಿಂದ ಆ ತಮ ಎನ್ನುವಂಥದ್ದು ಆಗ ನೀನು ಬಂದಾಗ ಹೇಳಿದಿಲ್ಲ, ನಾನು ಕಾಲಿಗೆ ಅಥವಾ ನಿಮಗೆ ನಮಸ್ಕಾರ ಮಾಡಿ ಅಂತ ಹೇಳಿ. ಆ ನಮಸ್ಕಾರ ಮಾಡುವ ಪದ್ಧತಿಯಲ್ಲೂ ಕೂಡ ತಮ ಎನ್ನುವ ಅರ್ಥ ಇದೆ. ಯಾಕೆ ಹೇಳಿದ್ರೆ ನಾವು ನಮಸ್ಕಾರ ಮಾಡುವಾಗ ಕೆಲವರು ಹೇಗೆ ಕೈ ಮಾಡ್ತಾರೆ, ನಮಸ್ತೆ ನಮಸ್ಕಾರ ಎನ್ನುವ ಈ ರೀತಿ ನಮಸ್ಕಾರ ಗುರುಗಳಿಗೆ ಯಾಕೆ ಮಾಡ್ಬೇಕು ಹೇಳಿದ್ರೆ, ನನ್ನ ಎದೆಯಲ್ಲಿ ಏನಾದರೂ ಅಹಂಕಾರ ಕಲ್ಮಶಗಳಿದ್ದದಿದ್ರೆ ಎರಡು ಕೈಯಿಂದ ಒತ್ತಿ ಹಿಡಿದಿದ್ದೇನೆ, ಅದು ಮತ್ತೆ ಗುರುಪಾದಕ್ಕೆ ಬಲವಾಗಿ ಇರುತ್ತಾರೆ. ಇನ್ನೊಂದು ನಮಸ್ಕಾರ ನಾವು ಮುತ್ತುಮುತ್ತಕರಾಗಿ ನಮಸ್ಕಾರ ಮಾಡೋದು ಯಾಕೆ ಹೇಳಿದ್ರೆ, ಈ ತಲೆ ಕೂದಲು ಎನ್ನುವುದು ಕಪ್ಪು ಬಣ್ಣ ಎನ್ನುವುದಾಗಿ ಬಿಳಿ ಆಗ್ತದೆ ಅಂತ ವಾದ ಮಾಡಬೇಡ. ವಾದ ಮಾಡಿ ನಿಮ್ಮದೆಲ್ಲ ವಾದವೇ. ಯಾಕಂದ್ರೆ ವಾದ ಮಾಡುವ ಹೊತ್ತನ್ನು ನೋಡ್ಕೊಳ್ಬೇಕು. ಹೌದು. ಈ ತಲೆ ಕೂದಲು ಬಿಳಿ ಆಗದಿದ್ರು ಇದೆ, ಬಿಳಿ ಆಗದಿದ್ರು ತಪ್ಪಲ್ಲ. ಬಿಳಿ ಯಾಕೆ ಆಗ್ಬೇಕು ಹೇಳಿದ್ರೆ, ಮಕ್ಕಳ ಆಟವು ಚೆನ್ನ ಮತ್ತೆಯವನು ಚೆನ್ನ ಮುಪ್ಪಿನಲ್ಲಿ ನೆರಕಟ್ಟುಕೊಂಡು ಚೆನ್ನ ಅಂತ ಹೇಳಿ. ಈ ಯಾಕೆ ತಲೆಗಳಲ್ಲಿ ಹಣ್ಣಾಗ್ತದೆ ಅಂತ ಹೇಳಿದ್ರೆ ಅನುಭವದಿಂದ ಹಣ್ಣ. ಹೌದು. ಮತ್ತೊಂದು ತಪ್ಪು ಶಬ್ದವನ್ನು ನಾವು ಎಲ್ಲರೂ ಉಪಯೋಗಿಸ್ತೇವೆ, ಮಾನವ ಕೂಡ ಹಾಗೆ ತಲೆ ಕೂದಲು ಹಣ್ಣಾಯಿತು ಅಂತ ಹೇಳ್ತಾರೆ. ಅದು ಹಣ್ಣಾಗುವುದಲ್ಲ. ಬಾಳೆ ಮನೆಯಲ್ಲಿ ಹಣ್ಣಾದ ಹಣ್ಣು ಹೋಗುದಿಲ್ಲ. ಇದು ಹಣ್ಣಾಗದಲ್ಲ. ಹಣ್ಣಾದ ಪೂಜೆ ಇರ್ತದೆ, ಬಿಳಿ ಆಗುತ್ತೆ ಅನುಭವ. ಹಾಗೆ ಈ ತಲೆ ಕೂದಲು ಕಪ್ಪು ಬಣ್ಣ ಏನಿದೆ ಅವ್ರು ನಿಮ್ಮಲ್ಲಿ ವಾದಕ್ಕಲ್ಲ, ಈಗ ಪ್ರಶ್ನೆ ಕೇಳುದು ಅದು ಹಣ್ಣು ಜೀವನಕ್ಕೆ ಪಕ್ವಾದದ್ದು ಅರ್ಥ ಇರ್ಬೋದು. ಇರ್ಬೋದು. ಅದಕ್ಕೊಂದು ನನ್ನ ಪಾಕಶಾಸನ ಅಂತ ಈ ಪಕ್ವವಾದ ವಾದವನ್ನು ಮಾಡುವುದಕ್ಕಾಗಿ ನಿನ್ನ ಪಾಕಶಾಸನ ಅಂತ ಆಗಲೇ ಬೇಕಾದದ್ದು. ಅದಕ್ಕಾಗಿ ಈ ತಲೆ ಕೂದಲು ಕೂಡ ಕಪ್ಪಿರುವುದರಿಂದ ಇದನ್ನ ತಮೋ ಗುಣ ಕತ್ತಲು ಅಂತ ಹೇಳ್ತಾರೆ. ಈ ತಲೆ ಕೂದಲನ್ನ ಗುರುಪಾದಕ್ಕೆ ತಾಗಿಸಿ ಯಾವತ್ತು ನನ್ನ ಅಹಂಕಾರವನ್ನು, ತಮೋ ಗುಣವನ್ನು, ನನ್ನ ಕತ್ತಲೆಯನ್ನು, ನನ್ನ ಅಂಧಕಾರವನ್ನು ನನ್ನ ಪಾದ ಮೇಲೆ ಇಟ್ಟಿದ್ದೇನೆ ಮಗಳೇ, ನನಗೆ ಆಶೀರ್ವಾದ ಮಾಡಬೇಕಂತ ಯಾವತ್ತು ನೀನು ಕೇಳಿಕೊಂಡ್ಯೋ ಇದು ನಿನಗಿರುವಂತಹ ಗುರುಬಲ. ಅದೇ ರೀತಿ ಆ ಗುರುಬಲಗಳು ಆ ರಕ್ಕಸರಿಗೆ ಸಿಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಮುಂದೇನಾದರೂ ಬೇಕಾದ್ರೆ ಮತ್ತೆ ಗುರುಪೀಠದಲ್ಲಿ ಇರ್ತೇನೆ, ಅನುಕೂಲವಾದ ಮತ್ತೆ ಬಂದು ಕೇಳ್ತೇನೆ. ಗುರುಗಳ ಮಾತು ಬೆಳಕಾಗಿ ಹೋಯಿತು. ಕಾಲಕ್ಕೆ ತಕ್ಕಂತೆ ಕರ್ಮವೇ ಹೊರತು ಕರ್ಮಕ್ಕೆ ತಕ್ಕಂತೆ ಕಾಲ. ಯಾವಾಗ ಬರ್ತಾನೆ ನಾವಾಗಿ ಹೋಗಿ ಅತಿಕ್ರಮಣ ಮಾಡೋದಲ್ಲ. ಅವ ಅತಿಕ್ರಮಣದ ಕರ್ಮವನ್ನು ಮಾಡುವಾಗ ಆ ಕಾಲಕ್ಕೆ ಸರಿಯಾಗಿ ಗುರು ನಿರ್ದೇಶನದಂತೆ ಬರುವಂತಹ ರಾಕ್ಷಸನನ್ನು ಕಳೆದು ಗಮನಿಸುವ ಬಗ್ಗೆ ಯೋಚಿಸಿದೆ. ಅದರಲ್ಲಿ ಗುರುಗಳು ಸೂಚ್ಯವಾಗಿ ಹೇಳಿದ್ರಲ್ಲ, ಒಂದೇ ಕಡೆ ಕೂಡದು. ಹಾಗಾಗಿ ನಿರ್ಣಯಿಸಿದ್ದೇನೆ, ಎಲ್ಲವನ್ನು ನಾನೇ ಹೊಣೆಗಾರಿಕೆಯನ್ನು ಇರಿಸಿಕೊಳ್ಳುವುದಲ್ಲ. ನನ್ನಲ್ಲಿರುವ ಸಂಪತ್ತನ್ನು, ನನ್ನಲ್ಲಿರುವ ಅಧಿಕಾರವನ್ನು ಹಂಚುವ ನಿರ್ಧಾರವನ್ನು ಮಾಡಿದ್ದೇನೆ. ವೈದ್ಯಕೀಯ ಜಲತತ್ವಕ್ಕೆ ವರುಣ, ಹಾಗೆ ನಿಧಿಗಳಿಗೆ ಅಧಿಪನಾಗಿ ಅಲಂಕೇಶನಾದ ಮನುಷ್ಯವ, ಹೀಗೆ ಬೇರೆ ಬೇರೆಯವರಿಗೆ ಹಾಕಿದ್ದೇನೆ. ಒಂದೇ ಕಡೆ ಮುತ್ತು ಎನ್ನುವುದಾಗಿ ಕಿಟಕಿಯನ್ನಿಸಿ ಕಾಲ ಬಂದರೆ ಅವನಿಗೆ ಅಯೋಮಯವಾಗುವ ರೀತಿಯಲ್ಲಿ ಅಧಿಕಾರವನ್ನು